ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪಾರ್ವತಿ ಅಂತ. ನಾನು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಏನು ಮಾಡಬೇಕು, ಯಾವ ಥರದ ವಿಷಯನ ಹಾಕಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಇವತ್ತು ಸಿಕ್ಕಾಪಟ್ಟೆ ನನ್ನ ಅಪ್ಪನ ನೆನಪಾಗ್ತಾ ಇರೋದ್ರಿಂದ ಒಂದು ಅಪ್ಪ ಹಾಗೂ ಮಗಳ ಸಂಬಂಧ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ಆಡಿಯೋ. ಒಂದು ಅಪ್ಪ ಮಗಳ ಸಂಬಂಧ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ನನ್ನ ಫೀಲಿಂಗ್ಸ್ ಜೊತೆ, ಅಥವಾ ಒಂದು ಹೆಣ್ಣು ತನ್ನ ಅಪ್ಪನ ಎಷ್ಟು ಪ್ರೀತಿಸ್ತಾಳೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ದೀನಿ. ಖಂಡಿತ ಅಮ್ಮ ಎಲ್ಲದಕ್ಕಿಂತೂ ಇಂಪಾರ್ಟೆಂಟ್, ನಿಜ. ಆದರೆ ಅಪ್ಪನ ಬಗ್ಗೆ ಎಲ್ಲೂ ಮಾತಾಡಲ್ಲ. ಯಾಕಂದ್ರೆ ತಂದೆ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅದ್ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣನೇ ತಂದೆ ನೆನಪು ತುಂಬಾನೇ ಕಾಡ್ತಾ ಇತ್ತು. ನಾನು ಯಾವತ್ತೂ ನನ್ನ ತಂದೆ ಮುಂದೆ ಹೇಳ್ಕೊಳ್ಳೋದು ಎಕ್ಸ್ಪ್ರೆಸ್ ಯಾವತ್ತೂ ಮಾಡ್ಕೊಂಡಿಲ್ಲ. ಅಥವಾ ನಂತರ ಸುಮಾರು ಜನನೂ ಅಷ್ಟೇನೆ, ಹೆಣ್ಮಕ್ಳು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಆ ಫೀಲಿಂಗ್ಸ್ನ ಇಟ್ಕೊಂಡಿರ್ತಾರೆ ತಂದೆ ಬಗ್ಗೆ. ಸೊ ನಾನು ನನ್ನ ಅಪ್ಪನ ಎಷ್ಟು ಪ್ರೀತಿಸ್ತೀನಿ, ಅಥವಾ ಎಲ್ಲರೂ ಅವ್ರ ಅಪ್ಪನ ಎಷ್ಟು ಪ್ರೀತಿಸಬಹುದು, ಒಂದು ಅಪ್ಪ ಅನ್ನೋ ಜೀವ ಎಷ್ಟು ಇಂಪಾರ್ಟೆಂಟ್ ರೋಲ್ ಆಗ್ತಾರೆ ನಮ್ಮ ಲೈಫಲ್ಲಿ ಅನ್ನೋದು ಒಂದು ರಿಲೇಶನ್ಶಿಪ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತಿದ್ದೀನಿ. ಯಾವತ್ತೂ ಅಷ್ಟೇನೆ, ಒಂದು ತಂದೆ ತನಗಾಗಿ ಯಾವತ್ತು ಯೋಚನೆ ಮಾಡೋದೇ ಇಲ್ಲ. ಎಲ್ಲವೂ ಮಕ್ಕಳಿಗಾಗಿ ಯೋಚನೆ ಮಾಡ್ತಾರೆ, ಸಂಸಾರದ ಬಗ್ಗೆ ಯೋಚನೆ ಮಾಡ್ತಾರೆ, ಏನ್ ಮಾಡಿ ಹೇಗೆ ನಡೆಸ್ಲಿ ಅಂತ ಯೋಚನೆ ಮಾಡ್ತಾರೆ. ತಾನು ತಿಂದೇ ಇದ್ದು ನನ್ನ ಮಕ್ಕಳಿಗೆ ಕೊಟ್ರೆ ಎಷ್ಟು ಖುಷಿಯಾಗಿ ಇರುತ್ತೆ, ಆ ಖುಷಿನ ನೋಡಿ ಸಂತೋಷ ಪಡುವಂಥದ್ದು ಅಪ್ಪ. ಎಲ್ಲವೂ ಮಾಡ್ತಾರೆ. ತಾಯಿ ಮನೆ ಬಿಟ್ಟು ಹೋಗಿ ಆ ಕಷ್ಟಗಳು ಗೊತ್ತಿರಲ್ಲ ತಾಯಿಗೆ. ಎಷ್ಟೇ ಕಷ್ಟ ಬರ್ಲಿ, ಮಕ್ಕಳಿಗಾಗಿ ಕೊನೆ ಉಸಿರಿರೋವರೆಗೂ ಏನಾದ್ರೂ ಮಾಡ್ಬೇಕು ಸಂಸಾರಗೋಸ್ಕರ, ಮಕ್ಕಳಿಗೋಸ್ಕರ ಅನ್ನುವಂಥ ಜೀವ. ನಾನು ಎಲ್ಲರನ್ನೂ ಹೇಳೋದು ಒಂದೇನೆ, ನಾವು ಚಿಕ್ಕವರಾಗಿರುವಾಗ ಎಲ್ಲಾ ಮಕ್ಕಳಿಗೂ ಏನು ಅಂತ ಗೊತ್ತಿರಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಹಠ ಮಾಡ್ತೀವಿ, ಅಪ್ಪನ ಪರಿಸ್ಥಿತಿ ಗೊತ್ತಿಲ್ದಿರ ಎಲ್ಲನೂ ಕೇಳ್ತೀವಿ. ಅದು ಯಾವತ್ತೂ ಅಪ್ಪ ನನ್ ಕಷ್ಟ ಇದೆ ಮಗಳೇ, ನನ್ಗಾಗಲ್ಲ ಅನ್ನೋದು ಯಾವತ್ತೂ ಹೇಳಲ್ಲ. ಸಾಲ ಸೋಲ ಮಾತ್ರ ಮಾಡಿ ಮಕ್ಕಳನ್ನ ಚಂದ ನೋಡ್ಕೊಂತಾರೆ. ಸೊ ಬೆಳೀತಾ ಬೆಳೀತಾ ಪ್ರತಿಯೊಂದನ್ನು ಹಂತವಾಗಿ ನಾವು ಚೇಂಜ್ ಆಗ್ತೀವಿ. ತಿಳುವಳಿಕೆಗಳು ಬರುತ್ತೆ, ಚಿಕ್ಕವರಾಗಿದ್ದಾಗ ಹಠ ಬರುತ್ತೆ. ಸೊ ಪ್ರತಿಯೊಂದನ್ನು ಮಗಳಿಗಾಗಿ ಅಥವಾ ಮಗನಿಗಾಗಿ ಮಾಡ್ಬೇಕು ಅನ್ನೋ ಅಪ್ಪ ದುಡಿತಾನೆ ಇರ್ತಾನೆ, ಶ್ರಮಿಸ್ತಾನೆ ಇರ್ತಾನೆ. ಕೆಲ್ಸಕ್ಕೆ ಬಿಟ್ಟು ಇನ್ನೇನಾದ್ರೂ ಮಾಡಿ ಇನ್ನಿಷ್ಟು ನಾನು ಹೇಗೆ ಸಂಸಾರ ಕೂಡಿಸಿ ನನ್ನ ಮಕ್ಕಳನ್ನ ನೋಡ್ಕೊಳ್ಳಿ, ಅವ್ರು ಬೇಡೋದನ್ನ ಹೇಗೆ ಫುಲ್ಫಿಲ್ ಮಾಡ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಯಾವತ್ತು ನಾವು ಏನೋ ಒಂದು ಯೋಚನೆ ಮಾಡಿದಾಗ ತಂದೆ ಗೌರವದ ಬಗ್ಗೆ ಕಾಪಾಡಬೇಕಾದ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿ ಯೋಚನೆ ಮಾಡಬೇಕು, ಸೂಕ್ಷ್ಮತೆಯಿಂದ ಇರಬೇಕು. ಏನೋ ಮಾಡ್ತೀವಿ, ಒಂದು ಹಂತ ಬರುತ್ತೆ, ಒಂದು ಟೈಮ್ ಬರುತ್ತೆ, ಒಂದು ವಯಸ್ಸು ಬಂದಾಗ ಅವ್ರು ಏನೇನೋ ಕನಸುಗಳು ಕಟ್ಕೊಂಡಿರ್ತಾರೆ. ನನ್ನ ಮಗಳು ಹಿಂಗಾಗ್ಲಿ, ನನಗೆ ಪ್ರತಿಯೊಂದನ್ನು ನಮ್ಮ ಕಡೆಯಿಂದ ಯಾವತ್ತೂ ಬಯಸಕ್ ಹೋಗೋದಿಲ್ಲ. ಅವರು ನನ್ನ ಮಗಳ ಭವಿಷ್ಯ ಹೀಗಿರ್ಲಿ, ಈ ಥರದ ಮದುವೆ ಆಗ್ಬೇಕು ಅನ್ನೋ ಕನ್ಸ್ಕೊಂಡಿರ್ತಾರೆ. ಆತರ ಮಕ್ಕಳಾದವರು ತಂದೆನ ಬಗ್ಗೆ ಇಷ್ಟು 20-25 ವರ್ಷ, 30 ವರ್ಷ, ಯಾವುದೋ ಒಂದು ವಯಸ್ಸಲ್ಲಿ ಎಲ್ಲಾ ರೀತಿಯಿಂದ ಬೆಳ್ಕೊಂಡು ಬರ್ತೀವಿ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇಂದ ಬರ್ತೀವಿ, ಅಷ್ಟು ಇಮೋಷನಲ್ಸ್ ಇಂದ ಬರ್ತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ವಯಸ್ಸಲ್ಲಿನೂ ಕೂಡ ಫಸ್ಟ್ ಸಹಾಯಕ್ಕೆ ಬರೋದು ಅಪ್ಪನೇನೆ. ಹಾಗೆ ನಾವೆಲ್ಲ ಕೇಳ್ಕೊಂಡಿರೋದನ್ನೆಲ್ಲ ದೇವ್ರಿಗೆ ಕೊಡಕ್ ಆಗದೆ ಇರ್ಬೋದು, ಆದ್ರೆ ಅಪ್ಪ ಕೇಳಿದನ್ನೆಲ್ಲ ಕೊಡ್ಸೋನು ಅಪ್ಪನೇ ಆಗಿರ್ತಾನೆ. ಸೊ ನಾನು ಹೇಳೋದಿಷ್ಟೇ, ಎಲ್ಲ ಕುಟುಂಬಕ್ಕೂ, ಎಲ್ಲ ರಿಲೇಶನ್ಶಿಪ್ ಅಲ್ಲೂ, ಆದ್ರೆ ಒಂದು ಕುಟುಂಬದ ಬಗ್ಗೆ ಯಾವಾಗ್ಲೂ ಅಷ್ಟೇನೆ
ಒಂದು ರೆಸ್ಪೆಕ್ಟಿಬಲ್ ಆಗಿ ಒಂದು ಮಕ್ಕಳಾಗಿ ನಮ್ದು ಅತ್ಯಂತ ಜವಾಬ್ದಾರಿ ಇರುತ್ತೆ. ಸೊ ತಂದೆ ತಾಯಿನ ಯಾವತ್ತು ನೋಯ್ಸಕ್ ಹೋಗ್ಬೇಡಿ, ತಂದೆನ ನೋಯ್ಸಕ್ ಹೋಗ್ಬೇಡಿ, ಗೌರವದಿಂದ ಕಾಪಾಡ್ಕೋಬೇಕು. ಸೊ ನಾನೆಲ್ಲರನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ರಿಕ್ವೆಸ್ಟ್ ಅನ್ನೋದಕ್ಕಿಂತ ಪ್ರತಿಯೊಂದು ಮಕ್ಕಳ ಜವಾಬ್ದಾರಿ ಆಗಿದೆ. ತಂದೆನ ಅತ್ಯಂತ ಪ್ರೀತಿಯಿಂದ ಕಾಪಾಡ್ಕೊಳ್ಳಿ. ಏನನ್ ಬೇಕಾದ್ರೂ ಸಿಗುತ್ತೆ, ತಂದೆ ತಾಯಿಗಳು ಸಿಗೋದಿಲ್ಲ. ಸೊ ಈ ಜನರೇಷನ್ ಅಲ್ಲಿ ಕೊರೋನಾ ಬಂದು ಒಳ್ಳೆ ಪಾಠನೇ ಕಲಿಸಿದೆ. ಫ್ಯಾಮಿಲಿನ ಒಂದ್ ಮಾಡಿದೆ, ದೂರ ಇರೋ ಮಕ್ಕಳನ್ನ ಹತ್ರ ಮಾಡಿದೆ. ಸೊ ಎಲ್ಲರೂ ಪ್ರೀತಿಯಿಂದ ಬದುಕಿ. ಮತ್ತೆ ಸಿಗಲ್ಲ, ಸಂಬಂಧಗಳನ್ನ ಬೆಲೆ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾವುದೇ ಹಂತದಲ್ಲೂ ತಂದೆ ತಾಯಿನ ಬಿಟ್ಕೊಡ್ಬೇಡಿ. ಸೊ ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಖಂಡಿತ ಅಪ್ಪನ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾನೇ ಇಮೋಷನಲ್ ಆಗ್ತೀವಿ. ಏನ್ ಮಾತಾಡ್ಬೇಕಂತ ಖಂಡಿತ ಗೊತ್ತಾಗ್ಲಿಲ್ಲ. ನಾನು ಡಿಸೈಡ್ ಮಾಡಿದೀನಿ, ಪ್ರತಿಯೊಂದು ದಿನಾನು ಒಂದು ವಿಡಿಯೋ ಮಾಡೋಣ. ಎಕ್ಸ್ಪ್ರೆಸ್ ಮಾಡ್ಕೊಳಲ್ಲ ಈಗ ನಾವು, ಆಕ್ಚುಲಿ ಎಲ್ಲಾ ಫೀಲಿಂಗ್ಸ್ ಇಟ್ಕೊಂಡು ಕೂಡ ಖಂಡಿತ ಮನ್ಸಲ್ಲೇ ಇರುತ್ತೆ, ಹೇಳ್ಕೊಳಕ್ ಹೋಗಲ್ಲ. ಡೆಫಿನೆಟ್ಲಿ ಒಂದು ಮಾತನ್ನ ಹೇಳ್ತೀನಿ, ಖಂಡಿತ ಪ್ರೀತಿಸೋರ್ನ ಹೇಳಿ. ಎಷ್ಟು ಪ್ರೀತಿಸ್ತೀವಿ ಅಂತ ಮನ್ಸಲ್ಲಿ ಇಟ್ಕೊಂಡ್ರೆ ಸಾಲಲ್ಲ. ಖಂಡಿತ ಎಷ್ಟು ಅಪ್ಪನ ಪ್ರೀತಿಸ್ತೀವಿ ಅಥವಾ ಯಾರನ್ನೇ ಪ್ರೀತಿಸಿದ್ರು ಕೂಡ ಎಕ್ಸ್ಪ್ರೆಸ್ ಮಾಡೋದ್ರಿಂದ ತುಂಬಾನೇ ಸಂತೋಷ ಕೊಡುತ್ತೆ, ಒಂದು ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ. ಸೊ ನಾನು ಹೇಳೋದು ಇಷ್ಟೇನೆ. ಇವತ್ತು ನಾನು ತೆಗೆದುಕೊಂಡಿರೋ ಟಾಪಿಕ್ ಅಪ್ಪ. ಖಂಡಿತ ಮುಂದಿನ ದಿನಗಳಲ್ಲೂ ಕೂಡ ಅಪ್ಪನ ಬಗ್ಗೆ ಮಾತಾಡಕ್ಕೆ ತುಂಬಾ ಇಷ್ಟಪಡ್ತೀನಿ, ತುಂಬಾ ಹೇಳಕ್ ಇಷ್ಟಪಡ್ತೀನಿ. ಇದು ಎಲ್ಲರಿಗೂ ಟ್ರೈ ಟು ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ವಾಟ್ ಯು ಹ್ಯಾವ್ ಅಬೌಟ್ ದ ಫಾದರ್. ನೋಡಿ, ಯಾವತ್ತಾದ್ರೂ ಟ್ರೈ ಮಾಡಿ. ನಾನು ಟ್ರೈ ಮಾಡಿಲ್ಲ. ಖಂಡಿತ ನಮ್ಮ ಅಪ್ಪಗೆ ಈ ನಾನು ಮಾತಾಡಿರೋದು ನೋಡ್ರಿ ಹತ್ಕೊಳ್ಬಹುದು. ಅಥವಾ ಯಾವುದೇ ಮಕ್ಕಳು ತಂದೆ ತಾಯಿ ಬಗ್ಗೆ ಮಾತಾಡಕ್ಕೆ ಸಂದರ್ಭಗಳಿರಲ್ಲ, ಮನ್ಸಲ್ಲಿ ಎಲ್ಲವೂ ಇರುತ್ತೆ, ಪ್ರೀತಿಸ್ತೀವಿ. ತಂದೆ ತಾಯಿಗಳು ಅಷ್ಟೇನೆ. ಸೊ ನಾನು ಹೇಳೋದಿಷ್ಟೇ. ನಾನು ಖಂಡಿತ ಪ್ರತಿಯೊಂದು ದಿನ ಐ ಆಮ್ ರಿಯಲಿ ಫೀಲಿಂಗ್ ವೆರಿ ಪಾಸಿಟಿವ್ ವೈಬ್ಸ್. ತುಂಬಾನೇ ಖುಷಿ ಆಗ್ತಾ ಇದೆ ತಂದೆ ಬಗ್ಗೆ ಮಾತಾಡ್ಬೇಕಾದ್ರೆ, ತುಂಬಾ ಹೆಮ್ಮೆ ಆಗುತ್ತೆ. ತಂದೆ ಸ್ಥಾನ ಯಾರೂ ತುಂಬಕ್ಕಾಗಲ್ಲ, ಇನ್ಕ್ಲೂಡಿಂಗ್ ಹಸ್ಬೆಂಡ್ ಆಗಿರ್ಬೋದು, ಮುಂದೆ ಬರೋ ಮಕ್ಕಳಾಗಿರ್ಬೋದು. ತಂದೆನೇನೆ. ಸೊ ಅಂತ ಜೀವನ, ಅಂತ ಪ್ರೀತಿಸೋ ಜೀವನ ಯಾವತ್ತು ಯಾರನ್ನು ಯಾವುದೇ ಸಂದರ್ಭಕ್ಕೂ ತಾಳ್ಮೆಯಿಂದ ಯೋಚನೆ ಮಾಡಿ ಹರ್ಟ್ ಮಾಡಕ್ ಹೋಗ್ಬೇಡಿ. ಯಾವತ್ತೂ ತುಂಬಾ ಕೊರಗ್ತಾರೆ. ತಂದೆ ಅನ್ನೋ ಜೀವ ಇದೆ ಅಲ್ಲ, ತುಂಬಾನೇ ಕೊರಗುತ್ತೆ ಅದು. ತಾಯಿಯಷ್ಟು ಮಾತಾಡಲ್ಲ, ತುಂಬಾ ಕೊರಗ್ತಾರೆ. ಸೊ ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ರು ಸಂತೋಷವಾಗಿರಕ್ಕೆ ಟ್ರೈ ಮಾಡಿ, ಸಂತೋಷವಾಗಿ ಎಲ್ರೂ ಇರೋಣ. ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಆಸ್ತಿ ಅಂತಸ್ತು ಬಯಸಲ್ಲ ಮಕ್ಕಳಿಂದ ತಂದೆ ತಾಯಿ, ನಿಜ. ಪ್ರೀತಿ ಅಥವಾ ನೀವು ಕೊಡೋ ಚಿಕ್ಕ ಟೈಮು ಡೆಫಿನೆಟ್ಲಿ ತುಂಬಾನೇ ಸಂತೋಷವಾಗಿರ್ತಾರೆ. ಗೌರವದಿಂದ ಕಾಣಿ, ಟ್ರೈ ಮಾಡಿ ಎಲ್ರು. ನಿಜ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಒಂದು 10 ನಿಮಿಷ 15 ನಿಮಿಷ ಅಪ್ಪನ ಟೈಮ್ ಕೊಡಿ. ಏನಪ್ಪ, ಹೇಗಿದ್ದೀರಾ, ಏನ್ ನಡೀತಾ ಇದೆ, ಸಂತೋಷವಾಗಿರಿ, ಆರಾಮಿರಿ, ನಾನಿದ್ದೀನಿ ಅಂತ ಹೇಳಿ. ಸೊ ದಟ್ಸ್ ಆಲ್. ಲೈಕ್ ಅಷ್ಟೇ. ನಾನು ನನ್ನ ಅಪ್ಪನ ಬಗ್ಗೆ ಕೊನೆಯದಾಗಿ ಒಂದನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವತ್ತೂ ಸೋತಾಗ ಬೆನ್ ತಟ್ಟಿ ಮುಂದಿನ ಗೆಲುವಿನ ಬಗ್ಗೆ ಭರವಸೆಗಳು ಮೂಡಿಸಿ ಯಾವಾಗ್ಲೂ ತುಂಬು ಹೃದಯದಿಂದ ಹಾರೈಸ್ತಾರೆ. ಸೊ ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀನಿ, ಅಪ್ಪ, ಐ ಲವ್ ಯು ಅಪ್ಪ. ಸೊ ಥ್ಯಾಂಕ್ಸ್ ಫ್ರೆಂಡ್ಸ್, ದಟ್ಸ್ ಆಲ್.
ಖಂಡಿತ ಇಮೋಷ್ನಲ್ ಆಗಿದ್ದೀನಿ. ಏನ್ ಮಾಡೋದು, ಅಪ್ಪ ಅನ್ನೋ ಟಾಪಿಕ್ ಹಾಗೆ, ಅಪ್ಪ ಅನ್ನೋ ಪದ ಹಾಗೆ, ಅಪ್ಪ ಅನ್ನೋ ಫೀಲಿಂಗ್ಸ್ ಹಾಗೆ. ಪಾರು ದುನಿಯಾ ಅಂತ ನನ್ನ ಯೂಟ್ಯೂಬ್ ಚಾನೆಲ್. ಸೊ ಐ ರಿಯಲಿ ನೀಡ್ ಎವ್ರಿಬಡಿ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬಾ ಸಪೋರ್ಟ್ ಬಂದ್ರೆ ಖಂಡಿತ ತುಂಬಾ ವಿಡಿಯೋಸ್ಗಳನ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.